ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮೀನ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಬ್ಬ ಈ ರೀತಿ ಹೇಳಿ ಎಷ್ಟು ದಿನ ಆಗೋಯ್ತಪ್ಪ ಅಂತ ಫೀಲ್ ಆಗುತ್ತೆ ನನಗೆ. ಯಾಕಂದರೆ 2 ಮಂತ್ಸ್ ಮೇಲೆ ಆಗೋಯಿತು ನಾನು ವ್ಲಾಗ್ ಆಗಲಿ ಮಿನಿ ವ್ಲಾಗ್ ಆಗಲಿ ಅಪ್ಲೋಡ್ ಮಾಡಿ. ಸ್ವಲ್ಪ ವರ್ಕಿಂದ ಬ್ಯುಸಿ ಶೆಡ್ಯೂಲಿಂದ ನಾನು ಯಾವುದೇ ರೀತಿ ಮಾಡೋದಕ್ಕಾಗಲಿಲ್ಲ. ಇದು ಬಂದು ನವರಾತ್ರಿ ಫಸ್ಟ್ ಡೇ ದಿನ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಏನಂದರೆ ನಮ್ಮ ಮನೆಗಳ ಕಡೆ ದಸರಾ ಗೊಂಬೆ ಕುಂಡ್ರಿಸೋದಾಗಲಿ, ದೀಪ ಅಖಂಡ ದೀಪ ಎಲ್ಲ ಹಚ್ತಾರಲ್ವ, ಆ ರೀತಿ ಆಗಲಿ ಶಾಸ್ತ್ರಗಳಲ್ಲಿ ಯಾವುದೂ ಇಲ್ಲ. ಜಸ್ಟ್ ಮನೇಲಿ ಪೂಜೆ ಮಾಡ್ಕೋತೀವಿ ಅಷ್ಟೇ. ಈಗೆಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು ಟ್ರೆಂಡ್ ಆಗೋಗಿದೆ. ಯಾರಂದರೆ ಅವರು ಅಖಂಡ ದೀಪ ಹಚ್ಚೋದು, ಶಾಸ್ತ್ರಗಳು ಮಾಡೋದು ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ದಯವಿಟ್ಟು ಯಾರಂದರೆ ಅವರು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಗಳಲ್ಲಿ ಹಿರಿಯರು ಮಾಡ್ಕೊಂಬಂದಿರೋ ಪದ್ಧತಿಗಳಿದ್ದರೆ ಮಾತ್ರ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಂಗೆ ತುಂಬ ಇಂಪಾರ್ಟೆಂಟ್ ಆಗಿರೋರು, ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋರು ಮನೆಗೆ ನಾನು ಹೋಗಿದ್ದೆ. ಎಲ್ಲೋಗಿದ್ದೆ ಏನು ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.